ಯಾವುದು ಒಂದು ನಿಷ್ಕಾಮ ಕರ್ಮ ಏನಿದೆ ಭಗವಂತನಲ್ಲಿ ನಾವು ಯಾವುದೇ ಐಹಿಕ ವೈಷಯಿಕ ಸುಖವನ್ನು ಬೇಡದೆ ನನಗೆ ನಿನ್ನ ಅನುಗ್ರಹ ಆಗಬೇಕು, ಇಷ್ಟೇ, ಇನ್ನೇನು ಬೇಡ ಅಂತಕ್ಕಂಥ ರೀತಿ ಅದು ನಿಷ್ಕಾಮ ಕರ್ಮ. ಇಂಥ ನಿಷ್ಕಾಮ ಕರ್ಮವನ್ನು ಮಾಡಿಬಿಟ್ರೆ ಅವನಿಗೆ ಬಹಳ ಸಂತೋಷ ಆಗ್ತದೆ ಭಗವಂತನಿಗೆ. ಯಾಕೆ ಅದು ಬೇಕು ಇದು ಬೇಕು ಹಾಗೆ ಅಂತ ಕೇಳಿದ್ರೆ, ಅಯ್ಯೋ ಇವನಿಗೆ ನನ್ನ ಮೇಲೆ ಭಕ್ತಿ ಏನಿಲ್ಲ, ಎಲ್ಲ ವಿಷಯ ಪದಾರ್ಥಗಳ ಮೇಲೆ ಭಕ್ತಿ, ಅವನಿಗೆ ಅದು ಬೇಕಾಗಿದೆ, ಸರಿ ಅದನ್ನೇ ಕೊಟ್ಬಿಡ್ತಾನೆ ಅಂತಂದು ಅಷ್ಟೇ ಕೊಟ್ಬಿಡ್ತಾನೆ. ಕೊಡುವುದಿಲ್ಲ ಅಂತ ಏನಿಲ್ಲ, ಕೊಟ್ಬಿಡ್ತಾನೆ. ಆದರೆ ತನ್ನ ಪ್ರೀತಿಯನ್ನು ಕೊಡುವುದಿಲ್ಲ, ಅನುಗ್ರಹವನ್ನು ಕೊಡುವುದಿಲ್ಲ. ಅನುಗ್ರಹವನ್ನು ಕೊಡ್ಬೇಕಾಗಿದ್ರೆ ನಾವು ಅದೆಲ್ಲ ಯಾವುದು ಬೇಡಪ್ಪ, ನೀನು ಕೊಡ್ತಕ್ಕಂಥದ್ದು ಯಾವುದು ಬೇಡ, ನನಗೆ ನಿನ್ನ ಅನುಗ್ರಹ ಬೇಕು ಅಂತ ನಾವು ಬೇಡ್ಕೋಬೇಕು. ಇದೇ ನಿಷ್ಕಾಮ ಕರ್ಮ. ಈ ರೀತಿ ನಿಷ್ಕಾಮ ಕರ್ಮವನ್ನು ಮಾಡಿಬಿಟ್ರೆ ಬಹಳ ಪ್ರೀತಿ ಆಗ್ತದೆ ನಮಗೆ. ಸಾಮಾನ್ಯವಾಗಿ ಯಾವುದನ್ನು ನೀನೇನು ನನಗೆ ಸಂಬಳ ಕೊಡೋದು ಬೇಡ, ಕೂಲಿ ಕೊಡೋದು ಬೇಡ, ನಾನು ನಿನ್ನ ಸೇವೆ ಮಾಡ್ತೇನೆ ಅಂತ ಒಬ್ಬ ಬಂದು ನಮ್ಗೆ ಸೇವೆ ಮಾಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಆ ರೀತಿ ಪರಮಾತ್ಮನಿಗೆ ತುಂಬಾ ಸಂತೋಷ ಆಗ್ತದೆ. ಅವನು ನಮ್ಗೆ ಅನುಗ್ರಹ ಮಾಡ್ತಾನೆ. ಅನುಗ್ರಹ ಮಾಡಿ ಏನ್ ಮಾಡ್ತಾನೆ, ಉಪಾಸನಾ ಸಾಮರ್ಥ್ಯವನ್ನು ಕೊಡ್ತಾನೆ. ಉಪಾಸನ ಮಾಡ್ತಕ್ಕಂಥ ಸಾಮರ್ಥ್ಯ, ಶಕ್ತಿ ಕೊಡ್ತಾನೆ. ಅದು ಹೇಳ್ತಾರೆ, ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಬೇರೆ ದೇವತೆಗಳು ಸರಿಯಾಗಿ ಉಪಾಸನ ಮಾಡದೆ ಹೋದ್ರೆ ಅವ್ರಿಗೆ ಕೋಪ ಬರುತ್ತಂತೆ. ಈಗ ನನಗೆ ಸೇವೆ ಮಾಡೋದು ನೀನು ಹಾಗೆ ಹೀಗೆ ಅಂತ ಹೇಳ್ಕೊಂಡು ಕೋಪ ಮಾಡ್ತಾರೆ. ನಮ್ಮ ದೇವರು ಹರಿ ಹಾಗಲ್ಲ ಅಂತೆ. ಅಯ್ಯೋ ಪಾಪ, ಅವನಿಗೆ ಸಾಮರ್ಥ್ಯ ಇಲ್ಲ, ಅವನ ಶಕ್ತಿ ಇದ್ದಷ್ಟು ಮಾಡಿದ್ದಾನೆ ಅಂತಂದುಕೊಂಡು ಕ್ಷಮಿಸಿ ಅವನಿಗೆ ಇನ್ನಷ್ಟು ಸಾಮರ್ಥ್ಯ ಕೊಡ್ತಾನೆ. ನೋಡು, ಹೀಗೆ ಮಾಡು, ಹಾಗೆ ಮಾಡು ಇತ್ಯಾದಿಗಳೆಲ್ಲ ಹೇಳಿ ಅವನಿಗೆ ಮಾರ್ಗದರ್ಶನ ಮಾಡಿ ಅವನಿಂದ ಒಳ್ಳೆ ಕೆಲಸ ಮಾಡಿಸ್ತಾನೆ. ಇದು ಅನುಗ್ರಹ ಅಂದ್ರೆ ಇದು. ಈ ರೀತಿ ಅನುಗ್ರಹ ಮಾಡಿ ನಮ್ಮಿಂದ ಸೇವಾವನ್ನು ಸ್ವೀಕಾರ ಮಾಡ್ತಾನೆ. ಕಾಸು ಬಿಡದ ತಿಮ್ಮಪ್ಪ, ಅದು ಸರಿಯೇ. ನಾವು ಹರಕೆ ಹೊತ್ಕೊಂಡ್ರೆ ಖಂಡಿತ ಅವನು ಬಿಡುವುದಿಲ್ಲ, ಕೊಡು ಅಂತ ಹೇಳ್ತಾನೆ. ಕೊಡ್ಲಿಕ್ಕೆ ಸಾಮರ್ಥ್ಯ ಇಲ್ಲದೆ ಹೋದ್ರೂ ಕೂಡ ಕೊಡು ಅಂತ ಹೇಳ್ತಾನೆ. ಅವನು ಸಾಮರ್ಥ್ಯ ಕೊಟ್ಟು ಬಿಡ್ತಾನೆ. ಸಾಮರ್ಥ್ಯ ಕೊಟ್ಟು ಆಮೇಲೆ ಮಾಡಿಸಿ ಆಮೇಲೆ ತಗೊಳ್ತಾನೆ. ಹೀಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ದಯೆ, ಕರುಣೆ, ಅವನು ನಮ್ಗೆ ಅನುಗ್ರಹ ಮಾಡಿದ್ರೆ ಸಾಮರ್ಥ್ಯವನ್ನು ಕೊಟ್ಟು ನಮ್ಗೆ ಜ್ಞಾನ ಸಾಧನೆ ಮಾಡಿಸ್ತಾನೆ. ಜ್ಞಾನ ಬಂತು ಅಂತ ಇಟ್ಕೊಳ್ಳಿ. ಈಗ ಆ ಜ್ಞಾನದ ಪರಿಣಾಮ ಏನು? ಜ್ಞಾನದಿಂದ ಬಹಳ ಪುಣ್ಯ ಬರ್ತದೆ. ಜ್ಞಾನ ಅಂತಂದ್ರೆ ಇದೆಲ್ಲ ಅವನಿಗೆ ಇನ್ಯಾವುದು ಬೇಡ ಅಂತ, ಹೊರಗಿನ ಯಾವ ಪದಾರ್ಥಗಳು ಹೇಗೆ ಮೆಚ್ಚಿಸಲಿ ನಿನ್ನ ಅರ್ಚಿಸಲಿ ಇಂಥ ದಾಸರಾಯರು ಹೇಳ್ತಾರಲ್ಲ, ಆ ರೀತಿ ಅವನಿಗೆ ಏನು ಕೊಟ್ಟರು ಏನು ಉಪಯೋಗ ಇಲ್ಲ. ಎಲ್ಲ ಅವನಲ್ಲಿ ಇದೆ, ಎಲ್ಲ ಅವನದೇ. ಅವನದನ್ನು ನಾವೇನು ಕೊಡ್ಬೋದು? ಅವನು ಕೇಳುವುದೇನು ಅಂತಂದ್ರೆ, ನೀನೇನು ಜ್ಞಾನ ಭಕ್ತಿ ವೈರಾಗ್ಯ ಸಂಪಾದನೆ ಮಾಡಿದ್ದಿ ಅದನ್ನು ನನಗೆ ಕೊಡು ಅಂತ ಹೇಳ್ತಾನೆ. ನಾವು ಹೇಳುದು ಜ್ಞಾನ ಭಕ್ತಿ ವೈರಾಗ್ಯ ನನಗ್ ಕೊಡು ಅಂತ, ನಮ್ಗೆ ಕೊಡು ಅಂತ ನಾವು ಕೇಳಿದ್ರೆ ಕೊಡ್ತಾನೆ. ಕೊಟ್ಟು ಹೇಳ್ತಾನೆ, ನಾನು ನಿನಗೆ ಕೊಟ್ಟಿರ್ತಕ್ಕಂಥ ಜ್ಞಾನ ಭಕ್ತಿ ವೈರಾಗ್ಯ ಎಲ್ಲ ನನಗೆ ಕೊಡು. ನನಗೆ ಕೊಡು ಅಂತಂದ್ರೆ ಅರ್ಥವೇನು? ನನ್ನ ಅನುಗ್ರಹದಿಂದ ಬಂದಿರೋದು, ನೀನು ಸ್ವಂತ ಇದು ಸಂಪಾದನೆ ಅಲ್ಲ. ನಾನು ಕೊಟ್ಟಿರ್ತಕ್ಕಂಥದ್ದು ಹಣ ನಿನಗೆ, ನಿನ್ನ ಸ್ವಂತ ಸಂಪಾದನೆ ಅಲ್ಲ. ನಿನಗೆ ಅನ್ಸ್ಬೋದು ನಾನೇ ಸ್ವಂತ ಸಂಪಾದನೆ ಮಾಡಿದ್ದೇನೆ ಅಂತ. ಇಲ್ಲ, ನಾನೇ ಮಾಡಿಸಿದ್ದು. ಒಳಗಡೆ ಕೂತ್ಕೊಂಡು ಏನ್ ಮಾಡ್ತೀನಿ, ನೀನಿಂದ ಮಾಡಿಸಿದ್ದು ನಾನು. ಆದ್ರೆ ಸಂಪಾದನೆ ಯಾರ್ದು? ನಂದು. ನಾನೇ ಮಾಡಿಸಿದ್ದು. ಅಂಥ ಒಂದು ಜ್ಞಾನ ಸಂಪಾದನೆ ಏನು ಮಾಡ್ತೀವಲ್ಲ, ಅದನ್ನು ನನಗೆ ಕೊಟ್ಟು. ನನಗೆ ಕೊಡುವುದು ಅಂತಂದ್ರೆ ಅರ್ಥವೇನು? ಕೊಡುವುದು ನಿನ್ನ ಅಧೀನ, ನಿನ್ನಿಂದಾಗಿ ನಾನು ಮಾಡಿದ್ದೇನೆ, ನಾನು ಮಾಡಿಲ್ಲ ಅಂತ ಏನು ತಿಳ್ಕೊಳ್ತೀವಲ್ಲ, ಇದೇ ಸಮರ್ಪಣೆ. ಸರ್ವಸಮರ್ಪಣೆ ಅಂದ್ರೆ ಇದೇನೆ. ನಾನು ಮಾಡಿದ್ದೆಲ್ಲ ಅದು ನಿನಗೆ ಸಮರ್ಪಣೆ. ಆದ್ರಿಂದ ಜ್ಞಾನವನ್ನು ಸಮರ್ಪಣೆ ಮಾಡ್ತೇನೆ. ಜ್ಞಾನಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಸಾಮರ್ಥ್ಯ ಏನ್ ಕೊಟ್ಟಿದ್ದಿ ಅದನ್ನು ಕೂಡ ಸಮರ್ಪಣೆ ಮಾಡ್ತೇನೆ. ಎಲ್ಲವನ್ನು ಸಮರ್ಪಣೆ ಮಾಡ್ತೇನೆ. ನಾನು ನನ್ನನ್ನೇ ಸಮರ್ಪಣೆ ಮಾಡ್ತೇನೆ. ಇನ್ನೇನು ಎಲ್ಲವನ್ನು ಕೊಡ್ತೇನೆ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ ಅಂತ ಹೇಳ್ತಾರೆ. ಆಚಾರ್ಯರು ಹೇಳ್ತಾರೆ, ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಏನು ಹೆಂಡತಿ ಮಕ್ಕಳನ್ನು ಮಾತ್ರ ಅಲ್ಲ, ನಿನ್ನ ಪ್ರಾಣವನ್ನು, ನಿನ್ನ ಶರೀರವನ್ನು, ನಿನ್ನ ಮನಸ್ಸನ್ನು, ಆತ್ಮವನ್ನು ಎಲ್ಲವೂ ಕೂಡ ಪರಮಾತ್ಮನ ಸಮರ್ಪಣೆ ಮಾಡು. ಎಲ್ಲ ಒಂದು ಮಾಡ್ತೇವೆ. ನಿಂದು ಏನೂ ಇಲ್ಲ.
ಎಲ್ಲ ಒಂದು ಈ ರೀತಿ ಸಮರ್ಪಣೆ ಮಾಡ್ಬೇಕು. ಈ ರೀತಿ ಸಮರ್ಪಣೆ ಮಾಡಿಬಿಟ್ರೆ ಮಹಾಪುಣ್ಯ ಕೊಡ್ತಾನೆ ಭಗವಂತ. ಎಷ್ಟು ಪುಣ್ಯ ಕೊಡ್ತಾನೆ, ಮಹಾಪುಣ್ಯ. ಆದ್ರೆ ವಸ್ತುತಸ್ತು ಆ ಪುಣ್ಯ ಇದೆಯಲ್ಲ, ನಮ್ಮ ಯೋಗ್ಯತೆ ಎಷ್ಟು ಅಷ್ಟೇ. ಏನ್ ಹೇಳ್ತಾರಲ್ಲ, ದಾಸರಾಯರೊಂದು ಉದಾಹರಣೆ ಕೊಡ್ತಾರೆ. ಸಮುದ್ರಕ್ಕೆ ಹೋಗ್ಬಿಟ್ಟು ನಿಮ್ಮ ಒಂದು ತಂಬಿಗೆ ತಗೊಂಡು ಹೋಗ್ಬಿಟ್ಟು ನೀರು ತುಂಬಿಸಿದ್ರೆ ಎಷ್ಟು ನೀರು ಬರ್ತದೆ? ಸಮುದ್ರದಲ್ಲಿ ಎಷ್ಟು ನೀರಿದೆ, ಆದ್ರೆ ನಿಮ್ಮ ತಂಬಿಗೆ ತುಂಬಾಯ್ತು. ನೀವು ತುಂಬಿಸ್ಕೊಂಡಿದ್ದೀರಲ್ಲ, ತಂಬಿಗೆ ಅಂತೂ ತುಂಬಾಯ್ತು. ತಂಬಿಗೆಯ ಒಂದು ಅವಕಾಶ ಎಷ್ಟಿದೆ ಅಷ್ಟೇ ಅವಕಾಶ ಅದು ತಗೊಳ್ಳಿ. ಹಾಗೆ ನಾವು ಕೂಡ ಪರಮಾತ್ಮನಿಂದ ಏನಾದ್ರೂ ಒಂದು ಪುಣ್ಯವನ್ನು ತಗೊಂಡ್ರೆ ಎಷ್ಟು ಪುಣ್ಯ ತಗೋತೇವೆ, ನಮ್ಮ ಯೋಗ್ಯತೆ ಇದ್ದಷ್ಟೇ ನಾವು ತಗೊಳ್ತೇವೆ. ಆದ್ರೆ ಅದು ನಮ್ಗೆ ಮಹಾಪುಣ್ಯ. ಯಾಕಂದ್ರೆ ಇನ್ನು ಮೇಲೆ ನಮ್ಗೆ ತಗೊಳ್ಳಿಕ್ಕೆ ಬರುವುದಿಲ್ಲ, ಇನ್ನು ಹೆಚ್ಚಿನ ಪುಣ್ಯ ನಾನು ತಗೊಳ್ಳಿಕ್ಕೆ ಬರುವುದಿಲ್ಲ, ನಮ್ಗೆ ಬರುವುದಿಲ್ಲ, ಕೊಡುವುದೂ ಇಲ್ಲ. ಅವನು ಹೆಚ್ಚಿಗೆ ಪುಣ್ಯವನ್ನು ಅವನು ಕೊಡುವುದೂ ಇಲ್ಲ. ಒಂದು ವೇಳೆ ಹೆಚ್ಚಿನ ಪುಣ್ಯ ಏನಾದ್ರೂ ಮಾಡ್ತಕ್ಕಂಥವ್ರು ಇದ್ದಾರೆ, ಕೆಲವರು ತುಂಬಾ ಸೇವೆ ಮಾಡಿಬಿಡ್ತಾರೆ, ಕೊಡ್ಲೇಬೇಕಾಗ್ತದೆ ಪುಣ್ಯ, ಕೊಟ್ಟು ಬಿಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ ಅಂತಂದ್ರೆ ಅವನಿಂದ ಕೆಟ್ಟ ಕೆಲಸ ಮಾಡಿಸಿ ಆ ಪುಣ್ಯವನ್ನು ಕಳೆದು ಬಿಡ್ತಾನೆ. ಈ ಮಟ್ಟ ಅದಕ್ಕೆ ಉದಾಹರಣೆ ಯಾವುದು? ಲಕ್ಷ್ಮಣ ರಾಮನ ಸೇವೆ ಎಷ್ಟು ಮಾಡಿದ್ದಾನೆ. 14 ವರ್ಷದ ಆ ವನವಾಸ ಕಾಲದಲ್ಲಿ ಒಂದು ಕ್ಷಣ ಬಿಡದೆ, ನಿದ್ದೆನೂ ಇಲ್ಲ, ಅನ್ನ ಇಲ್ಲ, ಆಹಾರ ಇಲ್ಲ, ಆ ತರ ಇದ್ಕೊಂಡು ಹೇಗೆ ಹಾವು ನಿಧಿಯನ್ನು ಯಾವ ರೀತಿ ಕಾಪಾಡ್ತದೆ ನೋಡ್ತಾನೆ ಇರ್ತದೆ, ಹಾಗೆ ಲಕ್ಷ್ಮಣ ಸೀತಾರಾಮರನ್ನು ನೋಡ್ತಾನೆ ಇರ್ತಾನೆ. ಎಲ್ಲಿ ಯಾರಾದ್ರೂ ತೊಂದರೆ ಕೊಡ್ತಾರೋ ಏನೋ, ರಾಕ್ಷಸರು ಮೃಗಗಳು ಯಾರಾದ್ರೂ ತೊಂದರೆ ಕೊಡ್ತಾರೋ ಏನೋ ಅಂತ ಬಹಳ ಜಾಗರೂಕನಾಗಿ ನಿಂತ್ಕೊಂಡು. ಇದು ರಾಮಾಯಣದಲ್ಲಿ ಸ್ಪಷ್ಟ ಇದೆ. ಅವನು ರಾತ್ರಿ ಇಡೀ ಮಲ್ಕೊಳ್ಳೇ ಇಲ್ಲ ಅಂತೆ, ಮಲ್ಕೊಳ್ಳೇ ಇಲ್ಲ. ಈ ಗುಹನ ಒಟ್ಟಿಗೆ ಏನು ಮಾತನಾಡ್ತಾ ಇದ್ದಂತೆ, ಗುಹನೂ ಮಾತನಾಡ್ತಾ ಇದ್ದಾನಂತೆ ಲಕ್ಷ್ಮಣ ಹತ್ರ. ಯಾಕೆ ಅಂತಂದ್ರೆ ಲಕ್ಷ್ಮಣ ಏನಾದ್ರು ರಾತ್ರಿ ಹೊತ್ತು ರಾಮನಿಗೆ ಏನಾದ್ರು ಅಪಾಯ ಮಾಡಿಬಿಟ್ರೆ, ಯಾಕೆಂದ್ರೆ ರಾಜ್ಯ ಆಮೇಲೆ ಸಿಗ್ತದೆ. 14 ವರ್ಷ ಈಗ ವನವಾಸ ಇದ್ರು ಕೂಡ ಆಮೇಲೆ ರಾಜ್ಯ ಅವನಿಗೆ ಸಿಗ್ತದಲ್ಲ, ಆ ರಾಜ್ಯ ನನಗೆ ಬೇಕು ಅಂತ ಹೇಳ್ಕೊಂಡು ಲಕ್ಷ್ಮಣ ಏನಾದ್ರು ಅಪಾಯ ಮಾಡ್ಬೋದು ಅಂತ ಹೇಳ್ಕೊಂಡು ಗುಹ ಕಣ್ಣಲ್ಲೇ ಕಣ್ಣಿಟ್ಟು ನೋಡ್ತಿರ್ತಾನೆ, ಮಾತಾಡ್ತಾ ಇರ್ತಾನೆ. ಲಕ್ಷ್ಮಣ ಇವನು ಗುಹ ಏನಾದ್ರು ತೊಂದರೆ ಮಾಡ್ತಾನೋ, ಅವನ ಕಡೆಯವರು ಯಾರಾದ್ರೂ ತೊಂದರೆ ಮಾಡ್ತಾರೋ ಏನು ಅಂತ ಅವನು ಅಂತೂ ಇಬ್ರು ಕೂಡ ನಿದ್ದೆ ಮಾಡಲಿಲ್ಲ ಅಂತ ವಾಲ್ಮೀಕಿ ರಾಮಾಯಣ ರಾತ್ರಿ ಇಡೀ ನಿದ್ದೆನೇ ಮಾಡಿದ. ಹೀಗೆ ಲಕ್ಷ್ಮಣ ಎಷ್ಟು ಸೇವೆ ಮಾಡಿದ್ದಾನೆ, ಆ ಪುಣ್ಯವನ್ನು ಕಳೆದು ಬಿಟ್ಟ. ಏನ್ ಮಾಡಿದಾನೆ? ಕೃಷ್ಣ ಅವತಾರದಲ್ಲಿ ಬಲರಾಮನಾಗಿ ಹುಟ್ಟಿಸಿದ. ಬಲರಾಮ ಅಣ್ಣ ಅಂತ ಹೇಳ್ಕೊಂಡು ತಮ್ಮ ಅವನ್ ಸೇವೆ ಮಾಡ್ತಾನೆ ಹೊರತು ಇವನು ಸೇವೆ ಮಾಡುದು. ಆಗ ಏನಾಯ್ತು, ಈ ಹೆಚ್ಚು ಮಾಡಿದ ಸೇವೆಯನ್ನು ಅವನು ಕಸ್ಕೊಂಡ್ಬಿಟ್ಟ. ಇದು ಅನುಗ್ರಹ. ಇದು ಯಾಕಂದ್ರೆ ಯೋಗ್ಯತೆಗೆ ಮೀರಿರ್ತಕ್ಕಂಥ ಪುಣ್ಯ ಏನಾದ್ರೂ ಇದ್ರೆ ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ ಅಂತ ಏನ್ ಹೇಳ್ತಾರ, ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ. ಅದು ಲಗೇಜು ಕಮ್ಮಿ ಆದಷ್ಟು ಒಳ್ಳೇದು, ಜಾಸ್ತಿ ಆಗ್ಬಿಟ್ರೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ವಿಶೇಷ ಅನುಗ್ರಹ ಮಾಡಿಬಿಟ್ಟು ಅಧಿಕ ಪುಣ್ಯವನ್ನು ಗ್ರಾಸ ಮಾಡ್ತಾನೆ. ಯೋಗ್ಯತೆ ಇದ್ದಷ್ಟೇ ಪುಣ್ಯ ಕೊಡ್ತಾನೆ. ಆ ಪುಣ್ಯ ನಮ್ಗೆ ಬಹಳ ಮತ್ತಾಗಿರ್ತಕ್ಕಂತಹ ಪುಣ್ಯ. ಆದ್ರೆ ಇವರು ಹೇಳ್ತಾ ಇದ್ದಾರೆ, ಮನುಷ್ಯೋತ್ತಮಮಾರಭ್ಯ, ರಾಯರು ಹೇಳ್ತಾರೆ, ಮನುಷ್ಯೋತ್ತಮಮಾರಭ್ಯ ಚತುರ್ಮುಖ ಪರ್ಯಂತಾನಾಂ ಪಂಚವಿಧ ಮುಕ್ತಿಯೋಗ್ಯಾನಾಂಚ ಸ್ವಬಿಂಬೋಪಾಸ್ತಿಭಿ ಲಿಂಗಾಪಗಮೆ ಸ್ವರೂಪಾನಂದಾವಿರ್ಭಾವ ವೈಚಿತ್ರ್ಯ ಆನಂದ ಪ್ರದ ಜ್ಞಾನೇನ ತ್ವಯಿ ಸಮರ್ಪಿತೆ ತತ್ಪೂಜೈವಾಸ್ತು. ಇಷ್ಟವರೆಗೆ ಜ್ಞಾನವನ್ನು ಸಮರ್ಪಣೆ ಮಾಡಿದ ಬಗ್ಗೆ ಹೇಳಿದರು. ಈಗ ಹೇಳ್ತಿದ್ದಾರೆ, ಜ್ಞಾನದಿಂದ ಏನು ಆನಂದ ಬರ್ತದಲ್ಲ ಅದನ್ನು ಕೂಡ ಸಮರ್ಪಣೆ ಮಾಡ್ತಾರೆ. ಜ್ಞಾನದಿಂದ ಇನ್ನು ಮುಂದೆ ಬರ್ತದೆ, ಈಗ ಬಂದಿಲ್ಲ, ನನಗೆ ಇನ್ನೂ ಕೂಡ ಮೋಕ್ಷ ಬಂದಿಲ್ಲ, ಇನ್ನು ಮುಂದೆ ನನಗೆ ಏನು ಬರ್ತದೆ ಆನಂದ, ಅದನ್ನು ಇವಾಗಲೇ ಸಮರ್ಪಣೆ ಮಾಡ್ತೇನೆ. ಈ ಸುಮಧ್ವ ವಿಜಯದಲ್ಲಿ ಒಂದು ಮಾತು ಬರ್ತದೆ. ವೇದವ್ಯಾಸಿಯವರು ಬಂದು ಆ ಹಿಡಿಂಬ ವನದಲ್ಲಿ ಇವರು ಏನು ಹಿಡಿಂಬಾಸನನ್ನು ಕೊಂದಿದ್ದಾನೆ ಭೀಮಸೇನ. ಆ ಹೊತ್ತಿಗೆ ವೇದವ್ಯಾಸಿಗಳು ಬಂದರು.
ಯಾಕೆಂದ್ರೆ ಅಲ್ಲಿ ಒಂದು ಸ್ವಲ್ಪ ಜಗಳ ಬಂತು. ಏನು ಇವರು ಹೇಳುವುದು, ಕುಂತಿ ಹೇಳುವುದು, ನೀನು ಹಿಡಿಂಬಿಯನ್ನು ಮದುವೆ ಆಗು ಅಂತ. ಯಾಕೆಂದ್ರೆ ಹಿಡಿಂಬಿ ಭೀಮನನ್ನು ಪ್ರೀತಿಸ್ತಾಳೆ. ಇವನಿಗೂ ಕೂಡ ಪ್ರೀತಿ ಇದೆ, ಭೀಮನಿಗೂ ಕೂಡ. ಯಾಕೆಂದ್ರೆ ಇದು ಪತ್ನಿ ಆಗೋ ಯೋಗ್ಯತೆ ಇದೆ. ಯೋಗ್ಯತೆ ಇರುವಾಗ ಅವರು ಪ್ರೀತಿ ಮಾಡುವುದು ಸಹಜ. ಆದರೆ ಅವನು ಭೀಮ ಹೇಳೋದು, ಅಯ್ಯೋ ಅಣ್ಣ ಮದುವೆ ಆಗಿಲ್ಲ, ನಾನೇ ಆಗಿ ಮದುವೆ ಆಗ್ಬೋದು ಅಂತ. ಇದು ವಿವಾದ. ಅಣ್ಣ ಮದುವೆ ಆಗಿದ್ರು ತಮ್ಮ ಮದುವೆ ಆಗ್ಬಾರ್ದು ಅಂತ ಶಾಸ್ತ್ರದಲ್ಲಿದೆ, ತಪ್ಪಾಗ್ತದೆ ಅಂತ ಹೇಳ್ತಾರೆ. ಆ ರೀತಿ ಮಾಡಬಾರ್ದು ಅಂತ ತಿಳ್ಕೊಂಡು ಜಗಳ ಆಡಿದರೆ ಆ ಹೊತ್ತಿಗೆ ವೇದವ್ಯಾಸ ಬಂದು ಸಮಾಧಾನ ಮಾಡ್ತಾರೆ. ನೋಡು, ಅಣ್ಣ ಒಪ್ಪಿದ್ದಾನೆ, ಅಣ್ಣನಿಗೆ ಸಮ್ಮತಿ ಇದೆ ಅಂತಂದ್ರೆ ನೀನು ನೀನು ಮದುವೆ ಆಗ್ಬೋದು ಅಂತ ಅವನಿಗೆ ಧರ್ಮವನ್ನು ಬೋಧನೆ ಮಾಡಿ ಹಿಡಿಂಬಿಯನ್ನು ಮದುವೆ ಮಾಡಿಸ್ತಾನೆ. ಈ ಸಂದರ್ಭದಲ್ಲಿ ಹೇಳ್ತಾರೆ, ಕರಿಷ್ಯಮಾಣ ಅಂಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಅಂತ. ಏನು ಹಿಂದೆ ಮಾಡಿರ್ತಕ್ಕಂತಹ ಕರ್ಮಗಳು ಅಂದ್ರೆ ಯಾವುದು ಅಂದ್ರೆ ಹಿಡಿಂಬವಧ ಮುಂತಾದವು, ಅದನ್ನೆಲ್ಲ ಸಮರ್ಪಣೆ ಮಾಡಿಬಿಟ್ಟು ಇನ್ನು ಮುಂದೆ ಕುರುಕ್ಷೇತ್ರದಲ್ಲಿ ಮಾಡತಕ್ಕಂಥದ್ದು ಏನೆಲ್ಲ ಇದೆಯಲ್ಲ ಯುದ್ಧ, ಅದನ್ನೂ ಕೂಡ ಈವಾಗಲೇ ಸಮರ್ಪಣೆ ಮಾಡಿಬಿಡ್ತಾನೆ, ಸಂಕಲ್ಪ ಮಾಡಿ ಸಮರ್ಪಣೆ ಮಾಡಿಬಿಡ್ತಾನೆ. ಹಾಗೆ ಮಾಡ್ಬೇಕಂತೆ. ಇನ್ನು ಮುಂದೆ ನಾನು ಏನು ಮಾಡ್ತೇನೆ ಅದು ಕೂಡ ನಿನಗೇನೇ ಸಮರ್ಪಿತ ಅಂತ ಅನ್ಬೇಕು. ಈಗ ನಾನು ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿದ್ದೇನೆ, ಇನ್ನು ಮುಂದೆ ನಾನು ಮೋಕ್ಷಕ್ಕೆ ಹೋಗ್ತೇನೆ. ಲಿಂಗಭಂಗ ಆದ ಮೇಲೆ, ವಿರಜಾ ಸ್ನಾನ ಲಿಂಗಭಂಗ ಆಗಿ ಆಮೇಲೆ ಮೋಕ್ಷಕ್ಕೆ ಹೋಗ್ಬೇಕು. ಹೋದಾಗ ಅಲ್ಲಿ ನಾನು ನನ್ನ ಸ್ವರೂಪ ಯೋಗ್ಯತೆಯಲ್ಲಿ ಇರ್ತಕ್ಕಂಥ ಸ್ವರೂಪಾನಂದ ಅದನ್ನು ನಾನು ಅನುಭವಿಸ್ತೇನೆ. ಆ ಆನಂದವನ್ನು ಕೂಡ ನಿನಗೆ ಸಮರ್ಪಣೆ ಮಾಡ್ತೇನೆ. ಅದು ಎಂಥ ಆನಂದ ಅದನ್ನು ಹೇಳ್ತಾರೆ. ಮನುಷ್ಯೋತ್ತಮ ಮಾರಭ್ಯ ಅಂತ. ಈ ಅಲ್ಲಿಂದ ಎಲ್ಲಿವರೆಗೆ ಪಂಚವಿಧ ಮುಕ್ತಿಗಳು ಇದ್ದಾರೆ. ಅಂದರೆ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯೋತ್ತಮರು ಅಂತ 5 ವಿಧದ ಮುಕ್ತಿ ಯೋಗ್ಯರಿದ್ದಾರೆ. ಮೊದಲಿಗೆ ದೇವತೆಗಳು, ಆಮೇಲೆ ಋಷಿಗಳು, ಆಮೇಲೆ ಪಿತೃಗಳು ಬರ್ತಾರೆ, ಪಿತೃಗಳಾದ್ಮೇಲೆ ಚಕ್ರವರ್ತಿಗಳು, ಆಮೇಲೆ ಮನುಷ್ಯೋತ್ತಮರು. ಮನುಷ್ಯೋತ್ತಮರಲ್ಲೇನೆ ಏಕಗುಣೋಪಾಸಕರಾದ ತೃಣಜೀವರು ಕೂಡ ಬರ್ತಾರೆ. ತೃಣವೃಕ್ಷ ಇತ್ಯಾದಿ ಅವರು ಕೂಡ ಬರ್ತಾರೆ. ಈ ಪಂಚವಿಧ ಮುಕ್ತಿ ಯೋಗ್ಯರು ಯಾರಿದ್ದಾರೆ, ಇವರಲ್ಲಿ ತಾರತಮ್ಯ ಇದೆ. ತಾರತಮ್ಯ ಹಾಗೆ ಮನುಷ್ಯೋತ್ತಮರಿಗೆ ಎಷ್ಟು ಸಿಗ್ತದೋ ಅದಕ್ಕಿಂತ 100 ಪಾಲು ಅಧಿಕ ಯಾರಿಗೆ, ರಾಜರುಗಳಿಗೆ. ಅವರಿಗಿಂತ 100 ಪಾಲು ಪಿತೃಗಳಿಗೆ, ಅವರಿಗಿಂತ 100 ಪಾಲು ಋಷಿಗಳಿಗೆ, ಅವರಿಗಿಂತ 100 ಪಾಲು ಸಹಸ್ರ ಪಾಲು ದೇವತೆಗಳಿಗೆ ಆನಂದ ಇದೆ. ಈ ಆನಂದ ಹೇಗೆ ಬರ್ತದೆ? ಅವರು ಸ್ವಂತ ಇದು ಮಾಡ್ತಾರೆ, ಪರಮಾತ್ಮನಿಗೆ ಸೇವಾ ಮಾಡ್ತಾರೆ, ಜ್ಞಾನ ಸಾಧನೆ ಮಾಡ್ತಾರೆ, ಭಕ್ತಿ ಸಾಧನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಷ್ಟು ಮಾತ್ರವಲ್ಲ, ನಮ್ಮಿಂದ ಮಾಡಿಸ್ತಾರೆ. ಅವ್ರು ತತ್ವಾಭಿಮಾನಿಗಳು ನಮ್ಮ ಇದರಲ್ಲಿ ನಾವು ಈಗ ಪರಮಾತ್ಮನ ಈಗ ದೇವ್ರ ದರ್ಶನಕ್ಕೆ ಹೋಗ್ತೇವೆ. ನಾವು ದೇವ್ರ ದರ್ಶನಕ್ಕೆ ಹೋಗಿ ನಾವು ದೇವರನ್ನು ನೋಡ್ಬಿಡ್ತೇವೆ, ಸಂತೋಷ ಪಡ್ತೇವೆ, ಆನಂದದಲ್ಲಿ ಪುಣ್ಯನೂ ಬರ್ತದೆ. ಅವ್ರ ಜೊತೆಗೆ ಆನಂದವಾಗ್ತದೆ, ಅದ್ರ ಜೊತೆಗೆ ಪುಣ್ಯ ಬರ್ತದೆ. ಆ ಪುಣ್ಯ ನನಗೆ ಎಷ್ಟು ಬರ್ತದೋ ನನಗಿಂತ 1000 ಪಾಲು ಕಣ್ಣಿನಲ್ಲಿದ್ದು ದರ್ಶನ ಶಕ್ತಿಯನ್ನು ಕೊಟ್ಟು ಪರಮಾತ್ಮನ ದರ್ಶನ ಮಾಡಿಸಿರತಕ್ಕಂಥವ್ರು ಸೂರ್ಯದೇವರಿದ್ದಾರೆ. ಸೂರ್ಯದೇವರು, ಚಂದ್ರದೇವರು ಕಣ್ಣಲ್ಲಿ ಇದ್ದಾರೆ. ಅವರು ಪರಮಾತ್ಮನ ದರ್ಶನ ಮಾಡಿಸಿದ್ದಾರೆ. ನನಗೆ ಎಷ್ಟು ಪುಣ್ಯ ಬರ್ತದೋ ಅದಕ್ಕಿಂತ 1000 ಪಾಲು ಅಧಿಕ ಅವರಿಗೆ ಸಿಗ್ತದೆ. ಯಾಕಂದ್ರೆ ಅವರು ದರ್ಶನ ಮಾಡಿಸಿದವರು, ದರ್ಶನ ಮಾಡಿದಕ್ಕಿಂತ ದರ್ಶನ ಮಾಡಿಸಿದವರು. ಅವರಿಗೂ ಕೂಡ, ಸೂರ್ಯದೇವರಿಗೂ ಕೂಡ ಪ್ರೇರಕರಾಗಿ ವಾಯುದೇವರಿಗೂ ಪ್ರೇರಕರಾಗಿ ರಮಾದೇವಿಯರಿದ್ದಾರೆ, ಅವರಿಗೂ ಪ್ರೇರಕರಾಗಿ ಪರಮಾತ್ಮ. ಇವರೆಲ್ಲ ಏನು ಅವರವರಿಗೆ ಯಾರ್ಯಾರು ಪ್ರೇರಕರಿದ್ದಾರೆ ಅವರಿಗೆ ಹೆಚ್ಚಿನ ಫಲ. ನಾವು ಮಾಡತಕ್ಕಂಥ ಪುಣ್ಯಕ್ಕಿಂತ ಹೆಚ್ಚಿಗೆ ಫಲ ನಮಗೆ ಪ್ರೇರಕರಾಗಿರ್ತಕ್ಕಂಥ ದೇವತೆಗಳು, ಗುರು ದೇವತಾ. ಅವರು ಹೇಳ್ತಾರೆ, ಶುಭಾನ್ ಧ್ಯಾಯಂತಿಯೇ ಕಾಮಾನ್ ಗುರುದೇವ ಪ್ರಸಾದಜಾನ್. ಗುರುಗಳು, ದೇವತೆಗಳು ನನಗೆ ಪ್ರೇರಣೆ ಮಾಡಿ ನನ್ನಿಂದ ಈ ಕರ್ಮ ಮಾಡಿಸಿದ್ದಾರೆ ಅಂತ
ನಾವು ಅನುಸಂಧಾನ ಮಾಡಲೇಬೇಕಂತೆ. ಹಾಗೆ ಮಾಡಿದರೆ ಮಾತ್ರ ನಾವು ಮಾಡಿರ್ತಕ್ಕಂಥ ಕರ್ಮಕ್ಕೆ ಫಲ ಸಿಗ್ತದೆ. ಆ ಫಲ ಭಗವಂತ ನಮ್ಗೆ ಕೊಡುವಾಗ ನಮಗಿಂತ ಹೆಚ್ಚು ಪ್ರೇರಕರಾಗಿರ್ತಕ್ಕಂಥ ದೇವತೆಗಳಿಗೆ ಕೊಡ್ತಾರೆ. ಏನು ಶಿಷ್ಯಾದ ಅಷ್ಟಗುಣವಂತ, ಏನು ಶಿಷ್ಯನಿಗಿಂತ 8 ಪಾಲು ಅಧಿಕ ಗುರುಗಳಿಗೆ ಫಲ ಸಿಗ್ತದೆ ಅಂತ ಹೇಳ್ತಾರೆ. ಇದು ಯಾವುದೇ ಸಾಮಾನ್ಯ ಗುರುಗಳಿಗೆ ಹೇಳಿದ್ದು, ಬ್ರಹ್ಮದೇವರಿಗೆ ಅದು ಅನಂತ ಅನಂತ ಪಟ್ಟ. ಅವರೇ ಕೂತ್ಕೊಂಡು ನಮ್ಮಿಂದ ಒಳಗಡೆ ಜ್ಞಾನ ಕಾರ್ಯ ಎಲ್ಲ ಮಾಡಿಸ್ತಂತ. ಆದ್ರಿಂದ ಅವರಿಗೆ ಅನಂತ ಪಟ್ಟು ಅಧಿಕ ಪುಣ್ಯ. ಅದನ್ನು ಹೇಳ್ತಾರೆ, ಮನುಷ್ಯೋತ್ತಮ ಆರಭ್ಯ. ಮನುಷ್ಯೋತ್ತಮರಿದ್ದಾರೆ ನಮಗೆ ಗುರುಗಳು. ಯಾರು ಮನುಷ್ಯೋತ್ತರು? ಒಳ್ಳೆ ಮನುಷ್ಯೋತ್ತಮರು ಗುರುಗಳು, ನಮ್ಗೆ ನಿಯತ ಗುರುಗಳು ಬಂದಿರ್ತಾರೆ. ಅವರಿಗೆ ಅಲ್ಲಿಂದ ತೊಡಗಿ ಯಾರು ಏನು ಚಕ್ರವರ್ತಿಗಳು, ಪಿತೃಗಳು, ಋಷಿಗಳು, ದೇವತೆಗಳು ಮೇಲೆ ಹೋದ್ರೆ ಬ್ರಹ್ಮದೇವರು ಅಂತ ಈ ರೀತಿ ಕ್ರಮವಾಗಿ ಮೇಲೆ 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 ಹೋದಷ್ಟು ಹೆಚ್ಚೆಚ್ಚು ಫಲ ಸಿಗ್ತದೆ. ಮನುಷ್ಯೋತ್ತಮ ಆರಭ್ಯ ಚತುರ್ಮುಖ ಪರ್ಯಂತಾನಾಂ ಅಂತ ಬ್ರಹ್ಮದೇವರವರೆಗೆ ಹೋಗ್ಬೇಕಂತೆ. ಇದು ಅವರ ಪುಣ್ಯದ ಮಟ್ಟ. ಅವರಿಗೆ ಏನು ಪುಣ್ಯಗಳು ಕೊಡ್ತಾರೆ ಅಷ್ಟು ಪುಣ್ಯ ಚತುರ್ಮುಖ ದೇವರಿಗೆ ಅಂತೂ ಸರ್ವಜ್ಞರು. ಅವರು ಪೂರ್ಣಾನಂದರು, ಶತಾನಂದ ಅಂತ ಅವರಿಗೆ ಹೆಸರು. ಬ್ರಹ್ಮದೇವರಿಗೆ ಶತಾನಂದ ಅಂತ ಹೆಸರಿದೆ. ಶತ ಅಂದ್ರೆ ಏನು? ಪೂರ್ಣ ಅಂತ ಅರ್ಥ. ಶ್ರೀಮದ್ ಆಚಾರ್ಯಗೆ ದಶಪ್ರಮತಿ ಅಂತ ಹೇಳ್ತಾರೆ. ದಶಮತಿ, ದಶಪ್ರಮತಿ ಅಂತ. ದಶ ಅಂದ್ರೆ 10 ಬುದ್ಧಿ ಅಂತ ಅರ್ಥ ಅಲ್ಲ. ದಶ, ಶತ, ಸಹಸ್ರ, ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ. ಅವನು ಸಹಸ್ರ ಅಂದ್ರೆ 1000ನೇ ತಲೆ ಕೈ ಕಾಲಲ್ಲ, ಅನಂತ ಅಂತ ಅರ್ಥ. ಆದ್ರಿಂದ ದಶ, ಶತ, ಸಹಸ್ರ ಏನು ಹೇಳಿದ್ರು ಕೂಡ ಅದೆಲ್ಲ ಅನಂತ ಅಂತ ಅರ್ಥ ಕೊಡ್ತೀನಿ ಅಂತ ಶ್ರೀಮದ್ ಆಚಾರ್ಯ ಉಪನಿಷತ್ ಭಾಷೆಯಲ್ಲಿ ಹೇಳ್ತಾರೆ. ಆದ್ರಿಂದ ಅನಂತ ಪುಣ್ಯ, ಅನಂತ ಆನಂದ ಅವರಿಗೆ ದೇವತೆಗಳಿಗೆ ಸಿಗ್ತದೆ. ಇಂಥ ಪಂಚವಿಧ ಮುಕ್ತಿ ಯೋಗ್ಯಾನ ಅವರಿಗೆ ಏನಾಗ್ತದೆ? ಸ್ವಬಿಂಬ ಉಪಾಸ್ತಿ. ಅವರು ತಮ್ಮ ಬಿಂಬವನ್ನು ಉಪಾಸನೆ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಗುರುಗಳಿದ್ದಾರೆ, ಅವರು ಬಿಂಬ. ಬಿಂಬ ಅಂತಂದ್ರೆ ಪರಮಾತ್ಮನೇ ಬಿಂಬ ಅಂತ. ನಮಗೆ ಬಿಂಬ ಯಾರು ಅಂತಂದ್ರೆ ನಮಗೆ ಗುರುಗಳು. ನಮಗೆ ಗುರುಗಳು ಯಾರಿದ್ದಾರೆ ಅವರು ನಮಗೆ ಬಿಂಬರು. ಅವರಿಗೆ ಗುರುಗಳು ಯಾರಿದ್ದಾರೆ ಅವರು ಅವರಿಗೆ ಬಿಂಬ. ಅವರಿಗೆ ಪುನಃ ಯಾರ್ಯಾರು ಗುರುಗಳಿದ್ದಾರೆ ಅವರು. ಈ ತರ ಬಿಂಬಕ್ಕೆ ಬಿಂಬ, ಬಿಂಬಕ್ಕೆ ಬಿಂಬ, ಬಿಂಬಕ್ಕೆ ಬಿಂಬ ಅಂತ ಹೇಳ್ಕೊಂಡು ಹೋಗಿ ಎಲ್ಲಿವರೆಗೆ ಹೋಗ್ಬೇಕು? ಅದು ಬ್ರಹ್ಮದೇವರವರೆಗೆ ಹೋಗ್ಬೇಕು. ಬ್ರಹ್ಮದೇವರಿಗೆ ಬಿಂಬ ಯಾರು? ರಮಾದೇವಿಯರು. ರಮಾದೇವರಿಗೆ ಬಿಂಬ ಪರಮಾತ್ಮ. ಹೀಗೆ ಪ್ರತಿಬಿಂಬಕ್ಕೆ ಬರ್ತಕ್ಕಂಥ ಏನು ಪುಣ್ಯ, ಆ ಪುಣ್ಯದ ಆನಂದ ಅದು ಎಷ್ಟೆಷ್ಟು ಸಾವಿರಾರು ಪಾಲು ಅವರ ಬಿಂಬಗಳಿಗೆ ಅದು ಹೋಗ್ತದೆ. ಹೋದ್ರೆ ಹೇಳ್ತಾರೆ ರಾಯರು ಹೇಳ್ತಾರೆ, ಸ್ವಬಿಂಬೋಪಾಸಬಿ ಲಿಂಗ ಅಪಗಮೆ ಸ್ವರೂಪಾನಂದಾವಿರ್ಭಾವ ವೈಚಿತ್ರ್ಯ. ಸ್ವರೂಪಾನಂದಾವಿರ್ಭಾವದ ಒಂದು ವೈಚಿತ್ರ್ಯ ಇದೆ. ವಿಚಿತ್ರವಾಗಿರ್ತಕ್ಕಂಥ ಆನಂದ ಆವಿರ್ಭಾವ, ಚಿತ್ರವಾಗಿರ್ತಕ್ಕಂಥದ್ದು. ಅಂದ್ರೇನು? ತಾರತಮ್ಯ ಪ್ರಕಾರವಾಗಿ ಬೇರೆ ಬೇರೆ ರೀತಿ ಅವರಿಗೆ ಆನಂದ ಎಷ್ಟು ಹೇಗೆ ಬರ್ತದೆ, ಏನು ಹೇಗೆ ವಿಚಿತ್ರವಾಗಿರ್ತಕ್ಕಂಥ ಆನಂದ ಅಂತ ಹೇಳ್ತಾರೆ. ಅದು ಅವರಿಗೆ ಸಿಗ್ತದೆ. ತ್ವಯಿ ಸಮರ್ಪಿತೇನ, ಅದನ್ನು ಕೂಡ ನಾನು ನಿಮಗೆ ಸಮರ್ಪಣೆ ಮಾಡಿಬಿಡ್ತೀನಿ. ಹಾಗಾದ್ರೆ ಇದು ಎಲ್ಲಿವರೆಗೆ ಹೋಯ್ತು? ತನ್ನ ಆನಂದವನ್ನಲ್ಲ, ಬ್ರಹ್ಮಾದಿ ದೇವತೆಗಳ ಆನಂದವನ್ನು ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ. ಯಾಕೆ? ತನಗಾಗಿ ಅವರು ಇದು ಕರ್ಮ ಮಾಡಿಸಿದ್ದಾರೆ. ತನಗಾಗಿ ಕರ್ಮ ಮಾಡಿಸಿದ್ದುಂಟಲ್ಲ, ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಅಂದರೆ ಗುರು ಶಿಷ್ಯನ ಕರ್ಮವನ್ನು ಸಮರ್ಪಣೆ ಮಾಡಬೇಕು, ಶಿಷ್ಯ ಗುರುವಿನ ಕರ್ಮವನ್ನು ಸಮರ್ಪಣೆ ಮಾಡಬೇಕು. ಎರಡೂ ಕೂಡ ಪರಸ್ಪರವಾಗಿ ಅದು ನಡೀತದೆ. ಈ ರೀತಿ ಸಮರ್ಪಣೆ ಅದು ವಿಚಿತ್ರವಾಗಿರ್ತಕ್ಕಂಥದ್ದು. ನಾವು ಮಾಡಿದ್ದೇನೋ ನಾವು ಸಮರ್ಪಣೆ ಮಾಡ್ತೇವೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ರಾಯರು ಹೇಳುವಾಗ ನೋಡಿ, ಅವರು ಏನೇನು ಅವರಿಗೆ ಗುರುಗಳಿಗೆ ಏನೆಲ್ಲ ಆಗ್ತದೆ ಆನಂದ, ಅದನ್ನು ಕೂಡ ನನಗೆ ಸಮರ್ಪಣೆ ಮಾಡ್ತೇನೆ. ಅಂಥ ಆನಂದ ಪ್ರದಸ್ತ್ವಂ ಅಂತ, ಇಂಥ ವೈಚಿತ್ರ್ಯಾನಂದ ಪ್ರದನ ಆಗಿರ್ತಕ್ಕಂಥವು ನೀನು ಅಂತ ನಿನಗೆ ನಾನು ಸಮರ್ಪಣೆ ಮಾಡ್ತೇನೆ. ತತ್ಪೂಜೆ ವಾಸ್ತು, ಅದು ಕೂಡ ನನ್ನ ಪೂಜೆ ಆಗಿದೆ.
ಹೀಗೆ ಹೇಳ್ತಿದ್ದಾರೆ. ಇದು ಪುಣ್ಯದ ಫಲವನ್ನು ಹೇಳಿದಾಗ ಆಯ್ತು. ಇಷ್ಟವರೆಗೆ ಅನಾದಿ ಕರ್ಮಗಳಲ್ಲಿ ಪುಣ್ಯಕರ್ಮ ಇದೆ, ಪಾಪಕರ್ಮ ಇದೆ. ಪುಣ್ಯಕರ್ಮಕ್ಕೆ ಅನುಗುಣವಾಗಿ ವಾಯುದೇವರು ನಮಗೆ ಪುಣ್ಯಕರ್ಮ ಮಾಡಿಸ್ತಾರೆ. ಪಾಪಕರ್ಮಕ್ಕೆ ಅನುಗುಣವಾಗಿ ಪಾಪಕರ್ಮವನ್ನೇ ಮಾಡಿಸ್ತಾರೆ. ಎರಡೂ ಕೂಡ ಮಾಡಿಸೋರು ಅವರೇ. ಪುಣ್ಯ ಪಾಪ ಎರಡೂ ಕೂಡ ಮಾಡಿಸೋರು ಅವರೇ. ಏನು ಹೇಳಲ್ಲ, ಹಾಲಲ್ಲದ್ದು ನೀರಲ್ಲದ್ದು ಎರಡೂ ಕೂಡ. ನಾವು ಹೇಳ್ತೇವೆ, ನೀನು ಹಾಲಲ್ಲಿ ಅದ್ದು ಬೇಕಾ, ಅದು ನಿನ್ನ ಅನುಗ್ರಹ ಮಾತ್ರ ಇಲ್ಲಿ ಅಂತ ನಾವು ಕೇಳ್ತೇವೆ. ಹಾಲಲ್ಲಿ ಬೇಕಾದ್ರೂ ಅದ್ದು, ನೀರಲ್ಲಿ ಬೇಕಾದ್ರೂ ಅದ್ದು. ಪುಣ್ಯ ಪಾಪ ಎರಡನ್ನೂ ಕೂಡ ನಮ್ಮಿಂದ ಮಾಡಿಸ್ತಾರೆ ಗುರುಗಳು. ಅದೇ ಮಾಡಿಸ್ತಾನೆ ಅವರಿಂದ. ಅವರಿಗೆ ಫಲ ಅಧಿಕವಾಗಿ. ಇಷ್ಟೇ. ಇದು 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 ವಿಶೇಷ. ಇದು ಶ್ರೀಮದ್ ಆಚಾರ್ಯರು ಹೇಳ್ತಕ್ಕಂಥದ್ದು ವಿಶೇಷ. ಈ ನಾವು ಏನ್ ಮಾಡ್ತೇವೆ, ಮಗುವಿಗೆ ಅಕ್ಷರಾಭ್ಯಾಸ ಮಾಡಿಸ್ತೇವೆ. ಅಕ್ಷರಾಭ್ಯಾಸ ಮಾಡಿಸುವಾಗ ಬರೆಸುವುದಿದ್ದೇವೆ. ತಂದೆ ಮಗನಿಗೆ ಬರೆಸ್ತಾನೆ. ಆವಾಗ ಅಕ್ಷರಾಭ್ಯಾಸ ಯಾರಿಗಾಗ್ತದೆ? ಮಗನಿಗಾಗ್ತದೆ, ತಂದೆಗಾಗುದಿಲ್ವಲ್ಲ. ಇದು ಹೇಗೆ ಎಂತ ಒಂದು ಪ್ರಶ್ನೆ ಬರ್ತದೆ. ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಮಗನಿಗೆ ಅಭ್ಯಾಸ ಮಾಡಿಸಿದರೆ ಅಭ್ಯಾಸ ಯಾರಿಗಾಗ್ತದೆ? ಮಗನಿಗಾಗ್ತದೆ. ತಂದೆಗೆ ಅಭ್ಯಾಸ ಏನಿಲ್ಲಲ್ಲ, ಅವನಿಗೆ ಗೊತ್ತೇ ಇದೆಯಲ್ಲ, ಅಕ್ಷರ ಬರುವುದು ಹೇಗೆ ಗೊತ್ತಿದೆ. ಅವನಿಗೆ ಅಕ್ಷರ ಅಭ್ಯಾಸ ಆಗುದಿಲ್ಲ. ಇಲ್ಲ, ಇದು ಜ್ಞಾನದ ವಿಷಯದಲ್ಲಿ ಹಾಗಲ್ಲ. ಜ್ಞಾನದ ವಿಷಯದಲ್ಲಿ ಈ ದೃಷ್ಟಾಂತ ಬೇಡ. ಯಾವ ದೃಷ್ಟಾಂತ ಕೊಡ್ಬೇಕು ಅಂತಂದ್ರೆ, ಗುರು ಶಿಷ್ಯನನ್ನು ಕೂರಿಸಿ ಅವನಿಗೆ ಉಪದೇಶ ಕೊಡ್ತಾನೆ, ಜ್ಞಾನೋಪದೇಶ ಕೊಡ್ತಾನೆ. ಆ ಜ್ಞಾನೋಪದೇಶ ಕೊಡುವಾಗ ಗುರುವಿಗೆ ಆ ಜ್ಞಾನ ಇನ್ನಷ್ಟು ವಿಶಾಲವಾಗ್ತದೆ, ದೊಡ್ಡದಾಗ್ತದೆ. ಏನು ಸ್ವಲ್ಪ ಏನಾದರೂ ತಿಳ್ಕೊಂಡಿದ್ರೆ ಅದನ್ನು ಇನ್ನಷ್ಟು ವಿಸ್ತಾರವಾಗಿ ಅವನು ಆಲೋಚನೆ ಮಾಡಿ ಜ್ಞಾನ ಸಂಪಾದನೆ ಮಾಡ್ತಾನೆ. ಮತ್ತು ಬಂದಿರತಕ್ಕಂತಹ ಜ್ಞಾನವೂ ಕೂಡ ದೃಢವಾಗ್ತದೆ, ಹೆಚ್ಚು ದೃಢವಾಗ್ತದೆ, ಸ್ಥಿರವಾಗಿ ಬರ್ತದೆ. ಶಿಷ್ಯನಿಗಿಂತ ಹೆಚ್ಚು ಗುರುವಿಗೆ ಲಾಭ. ಹಾಗಾದ್ರೆ ಪಾಪ ಮಾಡಿಸಿದ್ರೆ ಹೇಗೆ ಎಂತ ಪ್ರಶ್ನೆ ಬರ್ತದೆ. ಪಾಪನೂ ಮಾಡ್ತಾನೆ, ಪುಣ್ಯನೂ ಮಾಡ್ತಾರೆ ದೇವರು ಗುರುಗಳು. ಹಾಗಿದ್ರೆ ಪಾಪನೂ ಕೂಡ ಜಾಸ್ತಿ ಆಗ್ಬೇಕಾಗಿದ್ರೆ ನಮ್ಗಿಂತ ಹೆಚ್ಚು ಅವರಿಗೆ ಪಾಪ ಬರಬೇಕು. ಶ್ರೀಮದಾಚಾರ್ಯ ಹೇಳ್ತಾರೆ, ಇಲ್ಲ, ಇದು ಅವರು ಪುಣ್ಯ ಪಾಪ ಎರಡೂ ಕೂಡ ಮಾಡಿಸುವುದು ಪರಮಾತ್ಮನ ಆಜ್ಞೆಯಂತೆ ಮಾಡಿಸ್ತಾ ಇದ್ದಾರೆ. ಪರಮಾತ್ಮನ ಆಜ್ಞೆಯಂತೆ ಮಾಡಿಸ್ತಾರೆ. ಒಳ್ಳೆ ಕೆಲಸನೂ ಮಾಡಿಸು, ಕೆಟ್ಟ ಕೆಲಸನೂ ಮಾಡಿಸು. ಅವರವರ ಯೋಗ್ಯತೆ ಪ್ರಾಚೀನ ಕರ್ಮಗಳಿಗೆ ಅನುಗುಣವಾಗಿ ನೀನು ಮಾಡಿಸು. ನಿನಗೆ ಅದರಿಂದ ಪಾಪ ಕರ್ಮ ಮಾಡಿಸಿದ್ರೆ ನಿನಗೆ ಪಾಪ ಫಲ ನಾನು ಕೊಡುವುದಿಲ್ಲ, ಅದನ್ನೇನು ಕೊಡುವುದಿಲ್ಲ. ಪುಣ್ಯಕರ್ಮ ಮಾಡಿಸಿದ್ದಕ್ಕೆ ನನಗೆ ಪುಣ್ಯ ಕೊಡ್ತೇನೆ ಅಂತ ಹೇಳ್ತಾನೆ ಭಗವಂತ. ಯಾವಾಗಲೂ ಅಷ್ಟೇ. ಈಗ ಇವರು ಅಧಿಕಾರಿಗಳಿದ್ದಾರೆ, ಒಬ್ಬನಿಗೆ ಇದು ಕೊಡ್ತಾನೆ ಅಂತ, ಮರಣದಂಡನೆ ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಮರಣದಂಡನೆ ಕೊಡ್ತಾನೆ. ಆವಾಗ ಆ ಮರಣದಂಡನೆ ಕೊಡ್ತಾನೆ ಅನ್ನಲ್ಲ ಅಧಿಕಾರಿ, ಅವನಿಗೇನಾದ್ರೂ ಫೈನ್ ಹಾಕ್ತಾರಾ ಅಥವಾ ಅವರಿಗೆ ದಂಡನೆ ಮಾಡ್ತಾರಾ? ಅವನನ್ನು ಹೋಗಿ ಅರೆಸ್ಟ್ ಮಾಡ್ತಾರಾ? ಅವನು ಕೊಲೆ ಮಾಡಿದ್ದಾನೆ ಅಂತ. ಅವನು ಕೊಲೆ ಮಾಡಿದಲ್ಲ, ಅವನು ಮರಣದಂಡನೆ, ಅವನ ಅದನ್ನು ಆರ್ಡರ್ ಏನಿದೆ ಅದನ್ನು ನಡೆಸಿಕೊಟ್ಟಿದ್ದಾನೆ ಅಷ್ಟೇ. ಅಂದ್ರೆ ಅವನಿಗೆ ಪಾಪ ಬರುವುದಿಲ್ಲ, ಆದ್ರೆ ಪುಣ್ಯ ಬರ್ತದೆ. ಅವನು ಮಾಡಿರ್ತಕ್ಕಂಥದ್ದಕ್ಕೆ ಸಂಬಳ ಕೊಡ್ತಾರೆ, ಹೆಚ್ಚೆಚ್ಚು ಅವನಿಗೆ ಇನ್ಕ್ರಿಮೆಂಟ್ ಕೊಡ್ತಾರೆ, ಇದೆಲ್ಲ ಕೊಡ್ತಾರೆ. ಹಾಗೆ ಇವರು ಮಾಡಿಸಕ್ಕಂಥ ಪರಮಾತ್ಮ ದೇವತೆಗಳಿಂದ ನಮ್ಮಿಂದ ನಮ್ಮಲ್ಲಿ ಪುಣ್ಯ ಪಾಪ ಎರಡೂ ಕೂಡ ಮಾಡಿಸುವುದರಿಂದ ಏನು ಪಾಪ ಅಂಟುವುದಿಲ್ಲ. ನಮ್ಮಲ್ಲಿ ಮಾಡಿಸಿರತಕ್ಕಂಥ ಪಾಪ ಅವರಿಗೆ ಅನಿಸುವುದಿಲ್ಲ, ಪುಣ್ಯ ಮಾತ್ರ ಅನಿಸ್ತದೆ. ಸ್ಪಷ್ಟ ಇದೆ, ಇದು ವೇದವಾಕ್ಯದಲ್ಲೇನೇ ಇದೆ. ಪ್ರೇರಕಾಪಿ ಪಾಪಾನಾಂ ನ ದೇವ ಪಾಪಮಾಪ್ನುಯುಹು. ಪಾಪ ಪ್ರೇರಣೆ ಮಾಡಿದರೂ ಕೂಡ ಅವರಿಗೆ ಪಾಪ ಬರೋದಿಲ್ಲ. ಆದ್ರೆ ಲೋಕದಲ್ಲಿ ಹೇಗಿದೆ, ಒಬ್ಬ ಪಾಪಕರ್ಮ ಮಾಡಿಸಿದ್ರೆ ಮಾಡಿಸಿದವನಿಗೂ ದೋಷ ಬರ್ತದೆ, ಮಾಡಿದವನಿಗೂ ದೋಷ ಇರ್ತದೆ. ಆದ್ರೆ ಇಲ್ಲಿ ಹಾಗಲ್ಲ.
ಯಾಕೆಂತಂದ್ರೆ ಪರಮಾತ್ಮನ ಆಜ್ಞಾ ಪ್ರಕಾರ ಮಾಡಿದ್ರು. ಪರಮಾತ್ಮನ ಆಜ್ಞೆ ಇದೆ ಹಾಗೆ. ಅವರು ಅನುಸಂಧಾನನೂ ಹಾಗೆ ಮಾಡ್ತಾರೆ. ಅವರು ಪರಮಾತ್ಮನಿಗೆ ಪ್ರೀತಿ ಆಗ್ಲಿ, ಅವನು ಹೇಳಿದಂತೆ ನಾನು ಮಾಡ್ತಾ ಇದ್ದೇನೆ, ಅವನು ನನಗೆ ಆಜ್ಞೆ ಮಾಡಿದ್ದಾನೆ, ಅವನಿಗೆ ಪ್ರೀತಿ ಆಗ್ಲಿ ಅಂತ ತಿಳ್ಕೊಂಡು ನಾನು ಮಾಡ್ತಕ್ಕಂಥದ್ದು. ನನಗಾಗಿ ಅಲ್ಲ, ನನಗೆ ಇದರಿಂದ ಪ್ರಯೋಜನ ಇದೆ ಅಂತ ಮಾಡಿದರೆ ಮಾತ್ರ ಪಾಪ ಬರುತ್ತದೆ, ಪಾಪಕರ್ಮ. ಅದು ಯಾಕೆಂದ್ರೆ ಅವನ್ನ ಪಾಪ ಮಾಡಿಸಿದ್ರೆ, ಯಾವ ಜೀವರಿಗೆ ಪಾಪ ಮಾಡಿಸ್ತೇವೆ ಅವನ ಪ್ರಾರಬ್ಧ ತೀರಿತು, ಆ ಪಾಪ ಅವನ ಫಲವನ್ನು ಉಣ್ತಾನೆ, ಪ್ರಾರಬ್ಧ ತೀರಿತು, ಅವನಿಗೂ ಉಪಕಾರ ಆಯ್ತು. ಅತ್ತ ಪರಮಾತ್ಮನೊಂದು ಆಜ್ಞಾ ಇದೆ, ಅವನಿಗೂ ಸಂತೋಷ ಆಯ್ತು. ಆದ್ರಿಂದ ಈ ಪಾಪ ಕರ್ಮ ಮಾಡಿದ್ರಿಂದ ದೇವತೆಗಳಿಗೆ ಏನು ತೊಂದರೆ ಬರುತ್ತದೆ. ಅವರು ಸರಿಯಾಗಿ ಆ ಕರ್ಮವನ್ನು ಮಾಡಿಸ್ತಾರೆ. ಮತ್ತು ಒಂದು ಅವರು ಸ್ವತಂತ್ರರು, ಏನು ಅವ್ರ ಮೇಲೆ ತಾವೇ ಮಾಡಿಸುವಾಗ, ಈಗ ನೋಡಿ ನಮ್ಗೆ ಮಗು ಏನು ತಿಳಿಯದೇ ಇರತಕ್ಕಂಥ ಮಗು, ಅದರಿಂದ ನಾವೇನಾದ್ರೂ ಕರ್ಮ ಮಾಡಿಸಿದರೆ ಏನು, ಇವರು ಸ್ವತಂತ್ರರಾಗಿರುವುದರಿಂದ ಅದರಿಂದ ಏನು ಅಪಾಯ ತಾವು ಪಡೆಯುವುದಿಲ್ಲ, ಎಚ್ಚರಗೊಂಡಿರ್ತಾರೆ. ಆ ಮಗುವಿಗೆ ಏನಾದ್ರೂ ಅಪಾಯ ಬರುವ ಹಾಗೆ ಇದ್ರೆ ತಕ್ಷಣ ಹೋಗಿ ರಕ್ಷಣೆ ಮಾಡ್ತಾರೆ, ಅದು ಬೇರೆ ವಿಷಯ. ಆ ಅಪಾಯಕ್ಕೆ ಇವರು ಸಿಲುಕುವುದಿಲ್ಲ. ಯಾಕಂದ್ರೆ ಇವರಿಗಂತ ಸಾಮರ್ಥ್ಯ ಇದೆ. ಮಗುವಿಗೆ ಸಾಮರ್ಥ್ಯ ಇಲ್ಲ, ಇವರಿಗೆ ಸಾಮರ್ಥ್ಯ ಇದೆ. ಅವರೇನು ಅಪಾಯ ಬಾರದ ಹಾಗೆ ನೋಡ್ಕೊತಾರೆ. ಹೌದೌದು. ಹಾಗೆ ಇಲ್ಲಿಯೂ ಕೂಡ ಪಾಪ ಕರ್ಮ ಮಾಡಿಸುವಾಗ ತಮಗೆ ಪಾಪ ಬಾರದ ಹಾಗೆ ನೋಡ್ಕೊತಾರೆ, ಅಂತ ಒಂದು ಸಾಮರ್ಥ್ಯ ಇದೆ ಅವರಿಗೆ. ಅದೊಂದಿದೆ. ಪರಮಾತ್ಮನ ಆಜ್ಞೆ ಒಂದು ಬೇರೆ ಇದೆ, ಇವರಿಗಂತ ಸಾಮರ್ಥ್ಯನೂ ಇದೆ. ಆದ್ರಿಂದ ಅವರು ಏನ್ ಮಾಡ್ತಾರೆ, ಬರೀ ಪುಣ್ಯವನ್ನು ಮಾತ್ರ ಸ್ವೀಕಾರ ಮಾಡ್ತಾರೆ. ಅವ್ರಿಗಿಷ್ಟ ನನಗೆ ಪುಣ್ಯ ಸಿಕ್ಬೇಕು. ಪುಣ್ಯ ಸಿಕ್ಕಿದ್ರೆ ಏನಾಗ್ತದೆ, ಭಗವಂತ ಸಂತುಷ್ಟನಾಗ್ತಾನೆ. ಪುಣ್ಯ ಮಾಡಿದರೆ ಭಗವಂತ ಸಂತುಷ್ಟನಾಗ್ತಾನೆ. ಆ ಭಗವಂತನ ಸಂತೋಷಕ್ಕೋಸ್ಕರ ನಾನು ಪುಣ್ಯ ಮಾಡ್ತೇನೆ, ನಾನು ಪುಣ್ಯ ಸಂಪಾದನೆ ಮಾಡ್ತೇನೆ ಎಂತಂತಾರೆ. ಅದು ಅವ್ರಿಗಿಷ್ಟ, ಪುಣ್ಯ ಇಷ್ಟ, ಪಾಪ ಬೇಡ. ಆದ್ರಿಂದ ಅವು ಸಾಮರ್ಥ್ಯನೂ ಇದೆ. ಬೇಡದಿದ್ದಕ್ಕಂದು ನಾನೇ ಆಗಿ ತಗೋಬೇಕು ಅಂತ, ನನಗೆ ಬೇಡದಿದ್ದ ವಿಷಯ ನನಗೆ ಆಗ್ಬೇಕು, ಅದು ಬೇಡ ಅಂತ ಬಿಡ್ತಾರೆ. ಹೀಗೆ ಪಾಪ ಪುಣ್ಯಗಳ ವಿಷಯದಲ್ಲಿ ದೇವತೆಗಳು ಅಷ್ಟೊಂದು ಸಮರ್ಥರಾದ್ದರಿಂದ ಅವರು ಸಿಕ್ಕಾಕೊಳ್ಳುವುದಿಲ್ಲ ಯಾವುದೇ ಕರ್ಮದಲ್ಲಿ. ಅವರಿಗೆ ಯಾವ ತೊಂದರೆನೂ ಬರುವುದಿಲ್ಲ. ಪುಣ್ಯ ಮಾತ್ರ ಸಿಗ್ತದೆ. ಪುಣ್ಯ ಮಾತ್ರ ಎಷ್ಟು ಸಿಗ್ತದೆ ಅಂತಂದ್ರೆ, ಅವರಿಗೆ ಈಗ ಅವರಿಂದ ಪ್ರೇರಣೆ ಪಡೀತಕ್ಕಂತಹ ಜೀವರು ಎಷ್ಟಿದ್ದಾರೆ ನೋಡಿ ಆಲೋಚನೆ. ನಾನು ಒಬ್ಬನೇ ಅಲ್ಲ, ನನ್ನ ಹಾಗೆ ಎಷ್ಟು ಜೀವರಿದ್ದಾರೆ, ಎಷ್ಟು ಜೀವರು ಅವರ ಪ್ರೇರಣೆಯಿಂದ. ಈಗ ಸೂರ್ಯದೇವರು ಕಣ್ಣಲ್ಲಿ ಇದ್ದುಕೊಂಡು ಭಗವಂತನ ದರ್ಶನ ಮಾಡಿಸ್ತಾರೆ ಅಂತ, ನನ್ನ ಒಬ್ಬನಿಂದರಿಗೆ ಮಾತ್ರ ದರ್ಶನ ಮಾಡಿಸಿದ್ದ, ಎಲ್ಲಾ ಭಕ್ತರುಗಳಿಂದಲೂ ಕೂಡ ದರ್ಶನ ಮಾಡಿಸ್ತಾರೆ. ಎಷ್ಟು ಅನಂತ ಭಕ್ತರು ಇದ್ದಾರೆ, ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಎಷ್ಟಿದ್ದಾರೆ ಭಕ್ತರು, ಅದು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರುವಾಗ ಅವರಿಗೆ ಎಷ್ಟು ಪುಣ್ಯ ಸಿಗ್ಬೋದು ಅಲ್ವಾ? ಆದ್ರಿಂದ ದೇವತೆಗಳಿಗೆ ಬರ್ತಕ್ಕಂತಹ ಪುಣ್ಯ ಅದು ಅನಂತ ಪುಣ್ಯ ಸಿಗ್ತದೆ. ಅನಂತ ಜನರಿಗೆ ಅವರು ಪ್ರೇರಣೆ ಮಾಡಿದ್ರಿಂದ ಅನಂತ ಪುಣ್ಯ. ಆ ಅನಂತ ಪುಣ್ಯನೂ ಕೂಡ ಆ ಜನರಿಗೆ ಎಷ್ಟು ಸಿಗ್ತದೋ ಅದಕ್ಕಿಂತ ಎಷ್ಟೋ ಪಾಲು ಅಧಿಕ. ಈ ಒಂದು ಕಲ್ಪನೆ ಮಾಡ್ಲಿಕ್ಕೆ ಬರುವುದಿಲ್ಲ ನನಗೆ. ದೇವತೆಗಳು ಎಷ್ಟು ಪುಣ್ಯ ಪಡೀತಾರೆ ಅದನ್ನು ನನಗೆ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅನಂತ. ಅವರ ಮೇಲೆ ಅಷ್ಟು ಪ್ರೀತಿ ಭಗವಂತನಿಗೆ, ಅಷ್ಟು ಪುಣ್ಯ ಮಾಡ್ತಾರಲ್ಲ. ಮಾಡಿಸಿದವನೇ ಹೌದು, ಆದ್ರೆ ಪುಣ್ಯ ಮಾಡ್ತಕ್ಕಂಥ ಯೋಗ್ಯತೆ ಇದೆಯಲ್ಲ ಅವರಲ್ಲಿ. ಆ ಯೋಗ್ಯತೆಗೆ ಅವನು ಏನ್ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಯೋಗ್ಯತೆಗೆ ಅನುಗ್ರಹ ಮಾಡುದು, ನೀವು ಮಾಡ್ತಕ್ಕಂಥದ್ದು ಸಾಧನೆಗಲ್ಲ. ಆಮೇಲೆ ಹೇಳ್ತಾನೆ, ಯೋಗ್ಯತೆಗೆ ಅನುಗುಣವಾಗಿ ನೀವು ಸಾಧನೆ ಮಾಡಿದಿ, ನನಗೆ ಸಂತೋಷ ಆಯಿತು ಅಂತ. ಆ ಸಾಧನೆಗೂ ಸಂತೋಷ ಪಡ್ತಾನೆ. ಅದಕ್ಕೆ ಏನು ಫಲ ಸಿಗ್ತದಲ್ಲ, ಆ ಫಲವನ್ನು ಕೂಡ ನನಗೆ ಸಮರ್ಥನೆ ಮಾಡ್ತೀಯ,
ನನ್ಗೆ ತುಂಬಾ ಸಂತೋಷ ಆಯ್ತು. ಎಲ್ಲದಕ್ಕೂ ಸಂತೋಷ ಪಡ್ತಾನೆ. ಅಂತೂ ನಾವು ಸರ್ವ ಸಮರ್ಪಣೆ ಮಾಡ್ಬೇಕು ಅಂತ ಹೇಳ್ತಾ ಬರೀ. ಸರ್ವ ಸಮರ್ಪಣೆ ಮಾಡಿ. ನೀವು ಏನೋ ಮಾಡಿದ ಒಂದು ಕೆಲಸ ನೀವು ಸುಮ್ಮನೆ ಸಮರ್ಪಣೆ ಮಾಡೋದಲ್ಲ, ಆಗಲ್ಲ. ಆ ಸಮರ್ಪಣೆ ಮಾಡ್ಬೇಕಾಗಿರ್ತಕ್ಕಂತಹ ಸಾಮರ್ಥ್ಯ, ಅದರ ಕರ್ಮ, ಅದರ ಸಾಧನೆ, ಅದರ ಫಲ, ಅದರಿಂದ ಬರತಕ್ಕಂಥ ಆನಂದ, ಅದು ಕೂಡ ಯಾರಿಗೆ ನನಗಿಂತ ಹೆಚ್ಚಿಗೆ ನನಗೆ ಪ್ರೇರಕನಿಗೆ ಏನೇನು ಆನಂದ ಬರ್ತದೆ, ಪುಣ್ಯ ಬರ್ತದೆ, ಆನಂದ ಬರ್ತದೆ, ಅದು ಎಲ್ಲವನ್ನೂ ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಇದಕ್ಕೆ ಸರ್ವ ಸಮರ್ಪಣೆ ಗದ್ಯ ಅಂತ ಹೇಳ್ತಾರೆ. ರಾಯರು ಅದನ್ನು ಹೇಳುತ್ತಿದ್ದಾರೆ ಅಂತ ಇವತ್ತಿಗೆ ಸಾಕು. ಆಚಾರ್ಯ ನಮಸ್ಕಾರ. ಆಚಾರ್ಯ, ಇದು ಯೋಗ್ಯತೆಗೆ ಮೀರಿದಂತಹ ಪುಣ್ಯ ಸಂಪಾದನೆ ಇದು ಮನುಷ್ಯರಿಗೆ ಸಂಬಂಧಪಡತ್ತಾ ಇಲ್ವಾ? ಎಲ್ಲರಿಗೂ ಸಂಬಂಧಪಟ್ಟಿದೆ. ಯೋಗ್ಯತೆಗೆ ಮೀರಿ ಏನಾದ್ರೂ ಮಾಡಿದ್ರೆ ನೋಡ್ತೇವೆ ನಾವು. ಕೆಲವು ಸಲ ಎಷ್ಟೋ ಜನ ಒಳ್ಳೆ ಕೆಲಸ ಮಾಡಿದವರು, ಆದ್ರೆ ಏನೋ ಒಂದು ತಪ್ಪು ಕೆಲಸ ಮಾಡಿಬಿಡ್ತಾರೆ. ಹಾಗೆಲ್ಲ ನಾವು ನೋಡ್ತೇವೆ. ದೊಡ್ಡವರು ಕೂಡ ತಪ್ಪು ಮಾಡ್ತಕ್ಕಂಥದ್ದಿದೆ, ಕಾಣಿಸ್ತದೆ. ಅದು ಸ್ವಲ್ಪ ಯೋಗ್ಯತೆಗೆ ಮೀರಿಸು ಅಂತ ನಾವು ತಿಳ್ಕೊಬೇಕು. ಏನು ಯೋಗ್ಯತೆಗೆ ಮೀರಿ ಅದ್ರ ನಾವು ತೃಪ್ತಿ ಪಟ್ಕೋಬೇಕು. ಅಲ್ಲ, ನಮಗೆ ಅದು ಗೊತ್ತಿಲ್ಲ,